ಯೂರಿಕ್ ಆಸಿಡ್ ಬೇರೆ ಕಾನ್ಸೆಪ್ಟ್. ಯೂರಿಕ್ ಆಸಿಡ್ ಪಾರ್ಟ್ ಏನು ಗೊತ್ತಾ, ಮನುಷ್ಯನ ದೇಹದಲ್ಲಿ ನೀರಿನ ಅಂಶ ಯಾವಾಗ ಕಮ್ಮಿ ಆಗುತ್ತೆ ಅವಾಗ ಯೂರಿಕ್ ಆಸಿಡ್ ಭಾಳ ಆಗುತ್ತೆ. ನೀವು ರಾತ್ರಿ ಮಲಗಿದಾಗ ಚೆನ್ನಾಗಿರುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ಡಿಂದ ಕಾಲಿಡ್ತಲೋ ಇಮ್ಡಿ ನೋವು ಬರುತ್ತೆ, ಕರೆಕ್ಟಾ? ಇಲ್ಲಿ ನೋವು ಬರುತ್ತೆ, ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಓಡಾಡಕ್ಕಾಗಲ್ಲ ಅಂತ ಇಲ್ಲಿ ನೋವು ಬರುತ್ತೆ, ಒಂದು 10 ನಿಮಿಷ ಬಿಟ್ಟು ಒಂದು ಕಾಲಿಟ್ಬಿಟ್ಟು ಸರಿ ಆಗುತ್ತೆ. ಅದನ್ನು ಯೂರಿಕ್ ಆಸಿಡ್ ಪ್ರಾಬ್ಲಮ್ ಅಂತಾರೆ. ಅದಕ್ಕೆ ನೀವು ನಮ್ಮ ಕಂಪ್ನಿ ಇರ್ತಕ್ಕಂಥ ನೋನಿ ಅಪೋಲೋದಲ್ಲಿ ನಿಮಗೆ ಆಪಲ್ ವಿನೆಗರ್ ಸಿಗುತ್ತೆ. ಆಪಲ್ ವಿನೆಗರ್ ಅದನ್ನು 20 10 ಕುಡಿಯಕ್ಕೆ ಹೇಳೋದು. ವಿನೆಗರ್, ಆಪಲ್ ವಿನೆಗರ್ ಸರಿನಾ? ಯೂರಿಕ್ ಆಸಿಡ್ ಪ್ರಾಬ್ಲಮ್. ಚೆನ್ನಾಗಿ ನೀರು ಕುಡಿಯಕ್ಕೆ ಹೇಳುತ್ತೆ, ಚೆನ್ನಾಗೆ ನೀರು ಕುಡಿಯಕ್ಕೆ ಹೇಳೋದು. ನೀರಂಶ ಕಮ್ಮಿ ಆದ್ರೂ ಯೂರಿಕ್ ಆಸಿಡ್ ಭಾಳ ಆಗೋದು. ಯೂರಿಕ್ ಆಸಿಡ್ ಭಾಳ ಆಗಿ ಇಲ್ಲಿ ಮೂಳೆ ಬೆಳೀತಿದೆ, ಸರಿನಾ? ಗೊತ್ತಿಲ್ಲ ಫಸ್ಟ್ ಸ್ಟೋನ್ ಅಂದ್ರೆ ಇಮ್ಯುನಿಟಿ ಕೊಡ್ತಿದ್ದೆ. ಯಾರನ್ನ ಡ್ರಿಂಕ್ಸ್ ಮಾಡಿದ್ರೆ ಬೀರ್ ಕುಡಿಯಕ್ಕೆ ನಿಜ. ಯಾರನ್ನ ಡ್ರಿಂಕ್ಸ್ ಮಾಡಿದ್ರೆ ಸ್ಟೋನ್ ಕಪ್ ಕೊಟ್ಟು ಬೀರ್ ಕುಡಿರಿ ಅಂದ್ರೆ 3 ದಿವಸಕ್ಕೆ ಹೋಗೋದು, ಗೊತ್ತಿಲ್ಲ. ಅದಕ್ಕೆ ಅಗ್ಲೆಲ್ಲ ಯೂರಿಕ್ ಆಸಿಡ್ ಎಲ್ಲ ಜಲ್ದಿ ಹೋಗ್ಬಿಡುತ್ತೆ, ಸರಿನಾ? ಓಕೆ, ನೆಕ್ಸ್ಟ್ ಯಾವ್ದು ಈಗ? ಅಲರ್ಜಿ ಕಾಪ್ ನೋಡಿ. ಇದು ಡಸ್ಟ್ ಅಲರ್ಜಿ, ಸ್ಕಿನ್ ಅಲರ್ಜಿ, ಎನಿ ಕೈಂಡ್ ಆಫ್ ಅಲರ್ಜೀಸ್ ಬಾಡಿಲಿ ಬರುತ್ತೆ. ಅಸ್ತಮಾ ಬರುತ್ತೆ, ಡಸ್ಟ್ ಅಲರ್ಜಿ ಬರುತ್ತೆ. ಯಾವಾಗಲೂ ಸೀನ್ ಅಕ್ಷಿ ಅಂತ ಇರ್ತಾರೆ, ಅವ್ರಿಗೆ ಹೆಚ್ಚಿನ ಕೈ ಇರ್ತಾರೆ. ಇವಾಗ ಅಲರ್ಜಿ ಕಪ್ ಬರುತ್ತೆ, ಎಲ್ಲೂ ಹೋಗಲ್ಲ, ಇದು ಹೊರಗಡೆ. ಇದಿಲ್ಲ ಅಂದ್ರೆ ಆ ತರ ಇರೋದು ಅಕ್ಷಿ ಸ್ಕಿನ್ ಬರುತ್ತೆ, ಇಮ್ಯುನಿಟಿ ಕಾಪ್ ಕೊಡಿ, ತುಳಸಿ ಕೊಡಿ, ವೀಪಲ್ಸ್ ಕೊಡಿ. ಇದ್ರ ಯಾವ್ದಾದ್ರು ಕಾಂಬಿನೇಷನ್ ನೀವು ಪ್ರಾಡ್ನ ಕೊಡಬಹುದು. ಅಲರ್ಜಿ ಆಯ್ತು. ಟ್ರಿಪಲ್ ಆಲ್ರೆಡಿ ಹೇಳಿದ್ದೀನಲ್ಲ, ಇಮ್ಯುನಿಟಿ ಕಾಪಲ್ಲಿ ಕಫ ಕಮ್ಮಿ ಮಾಡುತ್ತೆ, ಪೀರಿಯಡ್ಸ್ ಒಳ್ಳೇದು ಮಾಡುತ್ತೆ. ಈಗ ನೆಕ್ಸ್ಟ್ ಬ್ರೈನ್ ಕಾಪ್. ಬ್ರೈನ್ ಕಾಪು ಸಾಮಾನ್ಯವಾಗಿ ನಿಲ್ಬೋದು ಪ್ರಾಡ್. ನಮ್ಮಲ್ಲಿ ಒಬೆಕಾಪ್, ಬ್ರೈನ್ ಕಾಪ್ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಅಂತ ಸ್ವಲ್ಪ ದಿವಸ ನಿಲ್ಲಿಸ್ತಾ ಇದ್ದಾರೆ, ಗೊತ್ತಿರಲಿ. ಬ್ರೈನ್ ಇನ್ನೂ ಹೇಳಿಲ್ಲ, ಒಬೆಕಾಪ್ ನಿಲ್ಲಿಸ್ತಿದ್ದಾರೆ, ಸರಿನಾ? ಈಗಲೂ ಹೇಳ್ತೀನಿ, ಯಾಕಂದ್ರೆ ಮತ್ತೆ ಸುಮ್ಮನೆ ನಿಮಗೆ ಬರುತ್ತೆ ಅನ್ನೋದು ಇನ್ನೊಂದು ಆಸೆ ಹುಡ್ಸೋಕೆ ನಾನು ಗಡಿಲ್ಲ, ಕ್ಲಾರಿಟಿ ಮಾತಾಡ್ತೀನಿ ಅಷ್ಟೇ. ಇಲ್ಲ, ಈಗ ವೆಯ್ಟ್ ಲಾಸಿಗೆ ನಮ್ಮಲ್ಲಿ ಶೇಕ್ ಬರುತ್ತೆ. ನೆಕ್ಸ್ಟ್ ಹರ್ಬಲ್ ಲೈಫ್ ಶೇಕ್ ಇದೆಯಲ್ಲ, ಆ ಥರ ನಮ್ಮದು ಆರ್ಗ್ಯಾನಿಕ್ ಶೇಕ್ ಬರುತ್ತೆ. ಹರ್ಬಲ್ ಲೈಫ್ ಶೇಕ್ ಇದೆ, ಅವ್ರಿಗೂ ಕೊಡ್ಬೇಕಲ್ಲ ಬಾಣ. ನಾವು ಬಂದ್ಬಿಟ್ಟಿಯಾ ಈಗ ನಮ್ದು ಬರುತ್ತೆ ಶೇಕು. ಆಮೇಲೆ ಇನ್ನೊಂದು ಪರ್ಫ್ಯೂಮ್ ಬರ್ತಿದೆ, ಹೊಸದು ಪರ್ಫ್ಯೂಮ್. ಮೊನ್ನೆ OS ದುಬೈ ಬಂದರೆ ಅದೆಲ್ಲ ಬರ್ತಿದೆ, ಪ್ಲಾನಿಂಗ್ ಅಲ್ಲಿ ಇದೆ. ಓಕೆ, ಆಮೇಲೆ ಕಾಸ್ಮೆಟಿಕ್ಸ್ ಬರ್ತಿದೆ, ಲಿಪ್ಟಿಕ್ ಇಂದ ಹಿಡಿದು ಎಲ್ಲ ಬರ್ತಾ ಇದೆ. ಒಂದು ಪ್ಯಾಕೇಜ್ ಬರ್ತಿದೆ, ಕಾಂಬೋ ಪೌಡ್ರು, ಲಿಪ್ಟಿಕ್ಕು, ಆಮೇಲೆ ಫೌಂಡೇಶನ್ಸು, ಆಮೇಲೆ ಸ್ಕ್ರಬ್ಬು, ಫೇಸ್ ವಾಶು, ಇದೆಲ್ಲ ಒಂದು ಪ್ಯಾಕೇಜ್ ಬರ್ತದೆ. ನಟೆರಹನ ಇದನ್ನು ಮಚ್ಚೋಣ ಅಷ್ಟೇ. ಇರಿ, ಸೂಜಿಯಿಂದ ಪಿನ್ನವರೆಗೂ ತರ್ತಾರೆ ಬಾಸ್, ಅಡಿಯಿಂದ ಮುಡಿವರೆಗೂ ಪ್ರಾಡಕ್ಟ್ ಬರುತ್ತೆ. ನೋಡ್ಬೋದು ಆಯ್ತಾ? ಅಪ್ಗ್ರೇಡ್ ಆಗ್ತಿದೆ ಕಂಪ್ನಿ. ನಮ್ಮ ಕಂಪ್ನಿ ಬೆಳೀತಾ ಇದೆ, ವರ್ಷ ಹೊಸ ಪ್ರಾಡಕ್ಟ್. ವೀಪಲ್ಸ್ ಇರಲಿಲ್ಲ, ಬೆರಿ ಕಾಪ್ ಇರಲಿಲ್ಲ, ಕಿಂಗ್ ಕಾಪ್ ಇರಲಿಲ್ಲ, ಕ್ವೀನ್ ಕಾಪ್ ಇರಲಿಲ್ಲ, ಡಿಫೆನ್ಸ್ ಕಾಪ್ ಇರಲಿಲ್ಲ. ಒಂದು ಬರ್ತದೆ ಆಯ್ತಾ? ನೆಕ್ಸ್ಟ್ ಸರ್ ಕಾರ್ಬೋ ಕಾಪ್, ಇದು ಕೂಡ ಸ್ಟಾಪ್ ಆಗುತ್ತೆ, ಗೊತ್ತಿರಲಿ. ಕಾರ್ಬೋ ಕಾಪ್ ಕೂಡ ಇಲ್ಲ, ಅದು ಆಕ್ಚುಲಿ ಕಾರ್ಬೋ ಕಾಪ್ ಅಷ್ಟು ಒಳ್ಳೆ ಪ್ರಾಡಕ್ಟ್ ಯಾವುದಿಲ್ಲ, ಗೊತ್ತಾ ನಿಮಗೆ? ಬರೇ ಕಾರ್ಬೋ ಕಾಪ್ ಕ್ಯಾನ್ಸರ್ ಅಷ್ಟೇ ಅಲ್ಲ, ಕೆಮ್ಮು, ನೆಗಡಿ, ಶೀತ, ಕಾಲು ನೋವು, ಮಂಡಿ ನೋವು, ಶುಗರ್, BP ಎಲ್ಲದಕ್ಕೂ ಕೊಡ್ಬೋದು. ಕಾರ್ಬೋ ಕಾಪ್ ಬರುತ್ತೆ, ಅಪ್ಗ್ರೇಡ್ ಆಗಿ ಬರುತ್ತೆ. ಹೊರಗಡೆ ಎಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ನನಗಿಲ್ಲ, ಗೊತ್ತಿರೋ ಮಾಹಿತಿ ಹೇಳ್ಬೋದಷ್ಟೇ ಆಯ್ತಾ? ಕಾರ್ಬೋ ಕಾಪ್ ಕ್ಯಾನ್ಸರ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಇದ್ರೆ ಕಾರ್ಬೋ ಕಾಪ್ ಬರುತ್ತೆ. ಅದರಿಂದ ನೋನಿ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಬನ್ನಿ ಸರ್, ಅಲೋವೆರಾ ಬಗ್ಗೆ ಹೇಳಿದ್ದೀನಿ, ಕೂಲಿಂಗ್ ನರಿಶಿಂಗ್ ಪ್ರಾಪರ್ಟಿ ಆಯ್ತಾ? ಪಂಚುಳಿಸಿ, ಕೆಮ್ಮು, ನೆಗಡಿ, ಶೀತ, ಜ್ವರ, ವೆಯ್ಟ್ ಲಾಸ್ ಮಾಡ್ತಕ್ಕಂಥವ್ರು 4 ಹನಿ ಬೆಳಿಗ್ಗೆ 4 ಹನಿ ನೈಟ್ ತಗೋಬೇಕು. ನಾರ್ಮಲ್ ಕುಡಿಯೋರು 2 ಹನಿ ಸಾಕು, ಮಕ್ಕಳಿಗೆ 1 ಹನಿ ಸಾಕು ಆಯ್ತಾ? ನೀರು ಚೆನ್ನಾಗಿ ಕುಡಿಬೇಕು, ತುಟಿ ಒಣಗ್ದಂಗಾಗುತ್ತೆ, ತುಟಿ ಹೊಡಿತದೆ, ನೀರು ಚೆನ್ನಾಗಿ ಕುಡಿಬೇಕು.
ಪಂಚ್ ತುಳಸಿ ಕ್ಲಿಯರಾ. ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಪೇಸ್ಟ್. ಅದೇ ನಿಮ್ಮಂತ ಸ್ವಲ್ಪ ಕರೆಸ್ಕೋಗಲ್ಲ, ಅದು ಹೀಟಾಗಿ ಬೆಂದು ಅದು ನಾರ್ಮಲ್ ಆಗಾದ್ರೆ ಏನಾಗುತ್ತೆ ಅಂದ್ರೆ ಕರಿಬಿಡುತ್ತೆ. ನಿಮಗೆ ಸ್ವಲ್ಪ ಕುದಿಬೇಕು ಒಳಗೆ, ಅದೇ ಸರ್ ಬಾಡಿ ಹೀಟ್ ಆಗ್ಬೇಕಂತಾನೆ ಕೊಡೋದು ಆಯ್ತಾ. ಮತ್ತೆ ಕೆಮ್ಮು ನೆಗಡಿ ಡಸ್ಟ್ ಅಲರ್ಜಿಗಳು ಹೋಗ್ಬೇಕಲ್ಲ. ನಮ್ದು ಸೋಪ್ ಬಂದ್ಬಿಟ್ಟು ಅರ್ಬತ್ ಬಾಕ್ಬಾರ್ ಅಂತ ಅಲೋವೆರಾದಿಂದ ಮಾಡಿರ್ತಕ್ಕಂಥದ್ದು. ಇದು ಮಾಯಿಶ್ಚರೈಸಿಂಗ್ ಸೋಪ್ ಗೊತ್ತಿಲ್ಲ ನಿಮ್ಗೆ, ಇದು ಸ್ಕಿನ್ ರ್ಯಾಷಸ್ ಅದೆಲ್ಲದಕ್ಕೂ ಒಳ್ಳೇದು, ಬಹಳ ಚೆನ್ನಾಗಿದೆ. ಅದೇ ರೀತಿ ಪೇಸ್ಟ್ ಬಂದ್ಬಿಟ್ಟು 21 ರೋಗಗಳಿಗೆ ಮದ್ದು. ಪೇಸ್ಟ್ ಎಷ್ಟು? 21 ರೋಗಗಳಿಗೆ ಮದ್ದು. ಈ ಪೇಸ್ಟ್ ಏನಿದೆ ನಮ್ಗೆ ಹಲ್ಲು ನೋವು ಇರ್ಬೋದು, ಗ್ಯಾಸ್ಟ್ರಿಕ್ ಇದ್ರೆ ತಿನ್ಬೋದು ಸ್ವಲ್ಪ ತಗೊಂಡು ಆಯ್ತಾ, ಗ್ಯಾಸ್ಟ್ರಿಕ್ ಇದ್ರೆ ತಿನ್ಬೋದು. ಅದೇ ರೀತಿ ಪೇಸ್ಟ್ ಏನಿದೆ ಇಮ್ಡಿ ಹೊಡೆದ್ರೆ ಹಚ್ಬೋದು. ಬಂಗ್ ಆಗಿದ್ರೆ ಯೂಸ್ ಮಾಡೋ ಬಂಗ್ ಯೂಸ್ ಮಾಡಿ 20 ನಿಮಿಷ ಮನೆ ಒಳಗಡೆ ವಾಶ್ ಮಾಡ್ಕೊಂಡು ಬಿಸಿಲಿಗೆ ಹೋಗಿಲ್ಲ ಆಯ್ತಾ. ಚೋಳು ಕಡ್ದಿದೆ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಮುಂಚೆ ನೀವು ಅಪ್ಪೆಸಿಗೆ ಹಚ್ಚಿದ್ರೆ ಚೋಳು ನೀರಕ್ಕೆ ಏರಲ್ಲ, ವಿಷಯ ಇರಲ್ಲ. ಹಾವು ಕಡಿದ್ರೆ ಕೊಟ್ಟಿಲ್ಲ, ಪ್ರತಿ ಚೋಳು ಕಡ್ದವೆ, ಚೇಳು ಕಡಿದ್ರೆ ಮಾತ್ರ ಕೊಟ್ಟಿವಿ. ಇಲ್ಲ ತಪ್ಪಿಲ್ಲ ಬಿಡಿ, ಅವ್ರು ಕೇಳಿದ್ರು ತಪ್ಪಿಲ್ಲ. ಹಾವು ಕಡಿದ್ರೆ ಕೊಡ್ಬೋದಾ ಸರ್ ಕೇಳಿದ್ರು, ಕರೆಕ್ಟ್ ಅಲ್ಲ. ನೀವು ಕೇಳ್ತಿರ್ಬೇಕು ಮೇಡಮ್, ಇವರು ಸ್ವಲ್ಪ ಮಲ್ಕಂದ್ರೆ ಸರಿನಾ. ಓಕೆ. ಅದೇ ರೀತಿ ಪೇಸ್ಟ್ ಬಹಳ ಅದ್ಭುತ ಒಂದು ಪ್ರಾಡಕ್ಟು. ಗುಟ್ಕಾಕೋರ್ಗೆ 4 ಬೆರಳು ಒಳಗಡೆ ಹೋಗಲ್ಲ ನಿಮಗೆ, ಹೌದಾ. ಅವ್ರಿಗೆ ಈ ಪೇಸ್ಟ್ ಕೊಟ್ಟಿಗೆ 3 ರಿಂದ 4 ದಿವಸದಲ್ಲಿ ಬಾಯಿ ನರ್ವ್ಸ್ ಇಲ್ಲೆಲ್ಲ ಎಲೆಕ್ಟ್ರಿಕ್ ಸ್ಟ್ರೋಕ್ ಅಂತ ಕರಿತೀವಿ ಅದನ್ನ. ಏನೋ ಎಲೆಕ್ಟ್ರಿಕ್ ಇಲ್ಲೆಲ್ಲ ನರ್ವ್ ಹೊಡಿತಿರ್ತೈತಿ, ಭಾಳ ಜನ ಆಗ್ತಾರೆ, ಒಂಥರ ಜುಮ್ 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 ಅನ್ನೋದು ಈ ಥರ ಆಗ್ತಿರುತ್ತೆ. ಬಟ್ ಅದನ್ನ ಎಲೆಕ್ಟ್ರಿಕ್ ಸ್ಟ್ರೋಕ್ ಅಂತಾರೆ. ಅದಕ್ಕೆ ಪೇಸ್ಟ್ ಭಾಳ ಒಳ್ಳೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ, ಗುಟ್ಕಾಕೋರ್ಗೆ. ಅದೇ ರೀತಿ ನೆಕ್ಸ್ಟು ಏರಿಯಲ್ ಫಂಗಲ್ ಇನ್ಫೆಕ್ಷನ್ಗೆ ನಮ್ಮಲ್ಲಿ ನಮ್ಮ ಸೋಪ್ ಇದೆಯಲ್ಲ ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮಲ್ಲಿ ಇದಿದೆಯಲ್ಲ ಯಾವುದು ಬೆರಿಕಾಪ್, ಫಂಗಲ್ ಇನ್ಫೆಕ್ಷನ್ ಬೆರಿಕಾಪ್ ಪೇಸ್ಟ್ ಸೋಪ್. ಆಮೇಲೆ ಇದನ್ನ ಪೇಸ್ಟ್ನ ನೀವು ಇಚ್ಚಿಗಾಡ್ ಥರ ಯೂಸ್ ಮಾಡ್ಬೋದು, ಗೊತ್ತಿಲ್ಲ. ಇಚ್ಚಿಂಗ್ಗಳಿಗೆ ಇಚ್ಚಿಗಾಡ್ ಥರ ಯೂಸ್ ಮಾಡಿ 2 ಮಿನಿಟ್ಸಲ್ಲಿ ಕ್ಲಿಯರ್ ಆಗೋದು, ಗೊತ್ತಿಲ್ಲ. 2 ಮಿನಿಟ್ಸ್ ಸರಿನಾ. ಪೇಸ್ಟ್ ವಾಶ್ ಮಾಡ್ಬೋದು, ಹಚ್ಬೋದು, ಹಚ್ಚಿ 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೋಬೇಕು ಆಯ್ತಾ. ಆಮೇಲೆ ಇದು ಏನೋ ಒಳ್ಳೆ ಕ್ವಶನ್ ಇದು ಇಲ್ಲ ಈಗ ಫೇಸ್ ವಾಶ್ ಅದನ್ನು ಕೊಡ್ಬೋದು, ಕೊಡ್ಬೋದು ಸರಿನಾ. ಓಕೆ, ನೆಕ್ಸ್ಟ್ ಬೆರಿಕಾಪು 81 ಹಣ್ಣು ತರಕಾರಿಗಳಿಂದ ಮಾಡಿರ್ತಕ್ಕಂಥ ಬೆರಿಕಾಪ್. ಇದು ವೈಟ್ ಪ್ಯಾಚಸ್ಗೆ ಇರ್ತಿತ್ತು, ಬಿಳಿತವನ್ನು ವೈಟ್ ಪ್ಯಾಚಸ್ಗೆ ಬಹಳ ಅದ್ಭುತವಾದ ಪ್ರಾಡಕ್ಟು. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಮದುವೆ ಆಗ್ತಿಲ್ಲ ಅವ್ರಿಗೆ. ಅವ್ರು ನೋಡಿ ಬಹಳ ಜನ ಇದು ಮಾಡ್ತಿದ್ದಾರೆ, ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ದೀವಿ ಆಯ್ತಾ. ವೈಟ್ ಪ್ಯಾಚಸ್ಗೆ ಇಮ್ಯುನಿಟಿ ಕಾಪ್ ಮತ್ತೆ ಬೆರಿಕಾಪ್ನ ಕೊಡೋದ್ರಿಂದ ಅವರಿಗೆ ವೈಟ್ ಪ್ಯಾಚಸ್ಸು ಕ್ಲಿಯರ್ ಆಗ್ತಿದೆ. ಅದು ಯಾರಿಗೆ 25-30 ವರ್ಷ ಒಳಗಿರ್ಬೇಕು, 25 ವರ್ಷ ಒಳಗಿದ್ದವ್ರಿಗೆ. ಬಹಳ ಜನ 60 ವರ್ಷದಲ್ಲಿ ಬಂದು ನನಗೆ ಕೇಳ್ತಾರೆ, ಸರ್ ನನಗೂ ವೈಟ್ ಪ್ಯಾಚಸ್ ಇದೆ ಕೊಡಿ ಅಂತ. ಮದುವೆ ಆಗಿದೆಯಾ? ಆಗಿದೆ. ಮಕ್ಕಳಾಗಿದೆಯಾ? ಆಗಿದೆ. ಕಾಡು ಬಂದು ನಾಡೋದು ತಲೆ ಬಿಡಿಸ್ಬಿಡ್ಬೋ. ಯಾಕೆ ಅಂಟ್ರೋಗಲ್ಲ, ಇದೇನು ಅಂಟ್ರೋಗಲ್ಲ ಅಲ್ಲ, ಮದುವೆ ಆದ ಸಾಯ್ತಿರಲ್ಲಿ ಅಂತರಿಗೆ ಕೊಡಬೇಕಂತ ಕನ್ನಡ. ಅದಕ್ಕೆ ಅಂಟ್ರೋಗಲ್ಲ, 60 ವರ್ಷದವರೆಗೂ ಹೋಗಲ್ಲ. ಅದಕ್ಕೆ ಹಂಗೆ ಹೇಳ್ಬೇಕು. ಸುಮ್ಮನೆ ಅವ್ರಿಗೂ ಪ್ರಾಡಕ್ಟ್ ಕೊಟ್ಟು 3 ತಿಂಗಳು ಕುಡಿದೆ 6 ತಿಂಗಳು ಕುಡಿದು ಹೋಗ್ಲಿಕ್ಕೆ ನಿಮ್ಮ ಮೇಲೆ ಸುಮ್ಮನೆ ನೆಗೆಟಿವ್ ಆಗ್ತಾರೆ. ಕರೆಕ್ಟಲ್ಲ ಮೇಡಮ್? ಅವ್ರು ಏನು ಹೇಳ್ಬೇಕು, ಮದುವೆ ಆಗಿದ್ದ ಓಕೆ, ಮಕ್ಕಳಿದಾವ ಆಗಿದ್ದ, ಮಕ್ಕಳ ತಲೆ ಕೆಡಿಸ್ಕೊಂಡು ಹೋಗೋದು ಅಂಟ್ರೋಗಲ್ಲ. ಹೆಂಗಿದೆ ಹೆಂಗಿರೋ ತಲೆ ಕೆಡಿಸ್ಕೊಬೇಡ. ಕರೆಕ್ಟಲ್ಲ ಸರ್? ಹಾಂ. ನೆಕ್ಸ್ಟು ಕಿಂಗ್ ಕಾಪ್. ಗಂಡು ಮಕ್ಕಳಲ್ಲಿ ಸ್ಪರ್ಮ್ ಕೌಂಟ್ಸ್ ಕಮ್ಮಿ ಇದ್ರೆ, ಎನರ್ಜಿ ಲೆವೆಲ್ ಕಮ್ಮಿ ಇದ್ರೆ, ತಾಕತ್ಗೋಸ್ಕರ ಬಾಡಿ ಚೆನ್ನಾಗಿರ್ಬೇಕು, ಎಲ್ಲದಕ್ಕೂ ಕಿಂಗ್ ಕಾಪ್ ಗಂಡು ಮಕ್ಕಳಿಗೆ ಸರಿನಾ. ಸರಿ, ಕಿಂಗ್ ಕಾಪ್ ಬಗ್ಗೆ ಹೇಳ್ತೀನಿ. ಸೋರೆಸಿಸ್ಗೆ ಪೇಸ್ಟ್ ಕೊಡ್ಬೋದು, ನಿಮಗೆ ಗೊತ್ತಿದೆ, ನೀವು ಲೀಡರು ಎಷ್ಟು ಮೊದಲ ಹೆಜ್ಜೆ ಬಂದಿದ್ದೀರಾ, ಹೌದಾ? ನಿಮ್ಗೆ ಗೊತ್ತಿದೆಯಾ ಅಂತ ಹೇಳ್ಬಿಡಿ ಬೇಗ. ನೀವೇ ಸೋರೆಸಿಸ್ಗೂ ಪೇಸ್ಟ್ನ ಹಚ್ಬೋದು, ಅಲರ್ಜಿ ಸೋರೆಸಿಸ್ ಇದ್ರೆ. ಅಲೋವೆರಾನು ಹಚ್ಬೋದು ಸೋರೆಸಿಸ್ಗೆ, ಅರ್ಥ ಆಯ್ತು? ಸೋರೆಸಿಸ್ಗೆ ನೀವು ನಮ್ಮ ಕಂಪ್ನಿಲಿ ಇಮ್ಯುನಿಟಿ ಕಾಪು, ಬೆರಿ ಕಾಪು ಇವೆಲ್ಲ ಸೋರೆಸಿಸ್ಗೆ
ಕೊಡ್ಬೋದು ಹಲವನ್ನು ಕೊಡ್ಬೋದು. ಸರಿನಾ ಸರ್? ಕಿಂಗ್ ಕಪ್ ಅದೇನಾ ಟೈಮ್ ಇಲ್ಲ. ಕಿಂಗ್ ಕಪ್ ಯಾರಿಗೆ? ಗಂಡು ಮಕ್ಕಳಿಗೆ. ಸರ್ ಗಂಡು ಮಕ್ಕಳಿಗೆ ಕಿಂಗ್ ಕಪ್ ಕೊಟ್ರಿ, ಇನ್ನೂ ಹೇಳೇ ಇಲ್ಲಪ್ಪ. ಏನ್ ಪಾರ್ತಿದ್ರೆ ಏನ್ ಇಷ್ಟೊಂದ? ಸರಿ, ಗಂಡು ಮಕ್ಕಳಿಗಾಗಿ. ಹೆಣ್ಣು ಮಕ್ಕಳಿಗೆ ಏನು ಬೇಕಲ್ಲ? ಎನರ್ಜಿ ಚೆನ್ನಾಗಿರ್ಲಿಕ್ಕೆ, ಅವ್ರಿಗೂ ಒಳ್ಳೆ ಮೂಡ್ ಬರ್ಲಿಕ್ಕೆ, ಅವರು ಚೆನ್ನಾಗಿರ್ಲಿಕ್ಕೆ, ಅವರು ಕಾಪಾಡ್ಲಿಕ್ಕೆ ಏನು ಕ್ವೀನ್ ಕಾಪ್. ಸರಿ, ಗಂಡು ಮಕ್ಕಳಿಗೆ ಮದುವೆ ಆಗಿರೋರಿಗೆ ಕಿಂಗ್ ಕಾಪ್, ಮದುವೆ ಆಗಿರೋ ಹೆಣ್ಮಕ್ಳಿಗೆ ಕ್ವೀನ್ ಕಾಪ್. ಮದುವೆ ಆಗಿರ್ತಕ್ಕಂಥ ನಮ್ಮ ರಾಕೇಶ್ ಅಂತ ಇರ್ತಾರಲ್ಲ ಅವ್ರಿಗೂ ಡಿಫೆನ್ಸ್ ಕಾಪ್. ಡಿಫೆನ್ಸ್ ಅವ್ರಿಗೂ ಸಮೇತ ಬಾಡಿಯಲ್ಲಿ ಮೂಡ್ ಹೆಣ್ಮಕ್ಳು ಇರ್ಬೋದು ಹೆಣ್ಮಕ್ಳು ಮೂಡ್ ಎಕ್ಸ್ಚೇಂಜ್ ಆಗಬಾರ್ದು, ಸ್ಟ್ರೆಸ್ ಕಮ್ಮಿ ಆಗಬೇಕು, ಸುಸ್ತು ಆಯಾಸ ಕಮ್ಮಿ ಆಗಬೇಕು. ಇಮ್ಯುನಿಟಿ ಕಾಪ್ ಬದಲು ಇದನ್ನು ಡಿಫೆನ್ಸ್ ಕಾಪ್ನು ಸೇಮ್ ಆಗಿ ಕೊಡ್ಬೋದು. ಯಾರು ರಾಕೇಶ್ ಸರ್ ಹೆಸರು? ಅಲ್ಲ ಇನ್ನು ಇನ್ಸ್ಟಾಲ್ ಇನ್ನು ಎಷ್ಟು 25 ವರ್ಷ ಹುಡುಗ ಸರ್ ಹೇಳ್ತಿದ್ರು. 25 ವರ್ಷ ಆದ್ಮೇಲೆ ನಾವೇನು ಯಂಗ್ಸ್ಟರ್ ಅನ್ನೋಂಗಿಲ್ಲ. 28, 29 ಆದ್ಮೇಲೆ ಏನ್ ಹೇಳ್ಬೇಕು ಸರ್? ಇಲ್ಲ ಹೇಳಿ ಸರ್, ಇಲ್ಲ ಹೇಳಿ. ಬಹಳ ಚೆನ್ನಾಗಿ ಹೇಳಿದ್ರು ಇವಾಗ, ಅದಕ್ಕೆ ಕೇಳಿದ್ರು ನೋಡಿ. ಡಿಫೆನ್ಸ್ ಗೊತ್ತಾಯ್ತಾ? ಹೆಲ್ತ್ ಕೇರ್ ಪ್ರಾಡಕ್ಟು ನಿಜವಾಗ್ಲೂ ನಮ್ಮ ಕಂಪನಿ ಪ್ರಾಡಕ್ಟು ಬಹಳ ಜಿನೈನ್ ಪ್ರಾಡಕ್ಟ್. ಯಾವುದು ಭಯ ಪಡೆದರೆ ಕೆಲವರಿಗೆ ಎಡಗೈಯಲ್ಲಿ ಕೊಟ್ಟರು ರಿಸಲ್ಟ್ ಬರುತ್ತೆ. ಏನೇಳಿ? ಎಡಗೈಯಲ್ಲಿ ಕೊಟ್ಟರು ರಿಸಲ್ಟ್ ಬರುತ್ತೆ. ನೀವು ಒಂದು ಕೆಲಸ ಮಾಡಬೇಕು, ಪ್ರಾಡಕ್ಟ್ ಕೊಡ್ಬೇಕಾದ್ರೆ ಒಳ್ಳೆ ಮನಸ್ಸಿಂದ ಕೊಡಿ. ನೀವೇನ್ ಮಾಡ್ತೀರ ಅಂದ್ರೆ, ಬಹಳ ಜನ ನಮ್ಮ ಡಿಸ್ಟ್ರಿಬ್ಯೂಟ್ ಏನ್ ಮಾಡ್ತಾರೆ ಅಂದ್ರೆ SP ಬರ್ತವೆ ಅಂತ ಕೊಡ್ತಾರೆ, ಒಳ್ಳೇದಾಗ್ಲಿ ಅಂತ ಕೊಡಲ್ಲ. ನಾವು ಮೊದಲೇ ಗೊತ್ತಾ, ಒಳ್ಳೇದಾಗ್ಲಿ ಅಂತ ಕೊಡಿ. ಈ ರಿಸಲ್ಟ್ ಬರಲ್ಲಪ್ಪ, ಈ ರಿಸಲ್ಟ್ ಬಂದರೆ 10 ಪೇಷಂಟ್ ಸಿಗ್ತಾರೆ, ಭಗವಂತ ನಿಮ್ ದೇವ್ರನ್ನು ಬೇಡಿ, ಅವ್ರ ದೇವ್ರನ್ನು ಬೇಡಿ ಕೊಡಿ ಅಂತ ಹೇಳಿ ಕಡಿಲ್ಲ ಸರ್? ಈ ಒಂದು ಯಾವಾಗ ನೀವು ಆ ಒಂದು ಮನಸ್ಥಿತಿಯಿಂದ ಹೇಳ್ತೀರಾ, ಖಂಡಿತ ರಿಸಲ್ಟ್ ಬರ್ತದೆ. ಅವ್ರಿಗೆ ನೀವು ನೋಡಿ ಸರಿನಾ? ಹೆಲ್ತ್ ಕೇರ್ ಪ್ರಾಡಕ್ಟ್ ಅಲ್ಲಿ ಮಜಾ ಇರುತ್ತೆ ಖಂಡಿತವಾಗ್ಲೂ. ಯಾಕಂದ್ರೆ ಜನ ಒಳ್ಳೊಳ್ಳೆ ರಿಸಲ್ಟ್ಸ್ ಇಟ್ಟಿರ್ತಾರೆ, ಅದರಲ್ಲಿ ಚೆನ್ನಾಗಿ ಆಗ್ತಾರೆ, ಆಶೀರ್ವಾದ ಮಾಡ್ತಾರೆ. ನಮ್ಮ ಮನೆ ಯಾರಿಗೆ ಸರ್ ಮಕ್ಕಳಾಗಿ ನಿಮ್ಮ ಹೆಸರು ಇಡ್ಬೋದು ಸರ್, ಅದು ಖುಷಿಯಿಂದ ಹೇಳಿದವರು. ಆಕ್ಚುಲಿ ಗೊತ್ತಾ, ನಮಗೆ 28 ವರ್ಷ ಆಗಿರ್ತಾರೆ, ಮಕ್ಕಳಾಗಿಲ್ಲ. ಬರ್ತಾರೆ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ, ಮಕ್ಕಳಾಗಿದ್ದಾರೆ. ನಿಮ್ಮ ಹೆಸರು ಇಡ್ತೀವಿ ಸರ್, ಗಾಡಿ ಮೊನ್ನೆ ಹೆಂಡತಿ ಗರಡಿ ಮಾಡ್ತಾರೆ. ನಾವೆಷ್ಟು ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಸತ್ಯ ಹೇಳ್ತೀನಿ ಕೇಳಿ. ರೆಕಾರ್ಡ್ ಮಾಡ್ಕೊಂಡು ನಾವು ಈ ನಮ್ಮ ಸೋಮು ಸಾರು, ನಮ್ಮ ಮಂಜು ಸಾರು, ಈ ನಮ್ಮ ಸಂತೋಷ್ ಶೆಟ್ಟಿ ಸರ್ ಎಲ್ಲನೆಲ್ಲ ಕಾರ್ ಹೋಗ್ತಿದ್ರೆ ಅಥವಾ ಕೇಳ್ತಿರ್ತೀವಿ. ಸರ್ ನೋಡಿ ಸರ್, ಈ ಪೇಷಂಟ್ ಹೆಂಗ್ ಮಾತಾಡಿ ನೋಡಿ. ಸಂತೋಷ್ ಶೆಟ್ಟಿ ಸರ್ ಬಿದ್ದು ಹೇಳ್ತಿರ್ತಾರೆ. ಅಂದ್ರೆ ಹೆಂಗ್ ಡೈರೆಕ್ಟ್ ಹೆಂಗ್ ಕೇಳ್ತಾರೆ, ಸರ್ ನಮಸ್ತೆ ಸರ್, ಸರ್ ನಿಮ್ಮಿಂದ ಮಕ್ಕಳ ಸರ್ ಬಹಳ ಖುಷಿ ಆಯ್ತು ಸರ್, ಸರ್ ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿದೆ ಸರ್. ಅದೇ ರೀತಿ ಸರ್ ನಿಮ್ಮಂತ ಹೇಳೋದಕ್ಕೆ ಸರ್ ಬಹಳ ಜನ ಮಕ್ಕಳಾಗ್ತದೆ. ಅದರಲ್ಲೂ ಇವ್ರನ್ನ ಸರ್ ನನ್ ಬಿಟ್ಟು ಹೋಗ್ಬೇಡಿ ಸರ್. ನೋಡಿ ಪ್ರಾಡಕ್ಟ್ ಚೆನ್ನಾಗಿದಲ್ಲ. ಈಗ ನಿಮ್ಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ. ಒಬ್ಬರಿಗೆ ಮಕ್ಕಳು ಮಾಡ್ತೀವಿ
ಗ್ಯಾರಂಟಿ. ಡಾಕ್ಟರ್ ಹತ್ರ ಹೋದ್ರು ಆಗಿಲ್ಲ, IVF ಹೋದ್ರು ಆಗಿಲ್ಲ, ಇಲ್ಲಿ ಹೆಂಗಾಗುತ್ತೆ? ಕರೆಕ್ಟಾ? ಈ ಕ್ವಶನ್ ಕೇಳ್ತಾರೆ. ಆಮೇಲೆ ಗ್ಯಾರಂಟಿ ಕೊಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಹೆಂಗೆ ನೀವು ಉತ್ತರ ಕೊಡ್ಬೇಕು ಅಂದ್ರೆ, ನೋಡಿ ಸರ್, ದೇವರು ದಿಂಡ್ರು ದೇವಸ್ಥಾನದೆಲ್ಲ ತಿರುಗಿದ್ದೀರಾ, 8 ಲಕ್ಷ ಕಳೆದಿದ್ದೀರಾ, ಕರೆಕ್ಟಾ? ಮತ್ತೆ ಅಲ್ಲೇ ಯಾಕೆ ಕೇಳಿಲ್ಲ ಸರ್? ಒಂದು ಮಾತು ಕೇಳ್ಬೋದಾ? ಡಾಕ್ಟರ್ ಕೊಟ್ಬಿಟ್ಟು ಇಟ್ಕೊಳ್ಬಾರ್ದು ಸರ್. ಏನು ಕೇಳೋದು ಏನು ಕೇಳ್ತಾರೆ ಗೊತ್ತಾ? ದೇವ್ರ ಹತ್ರ ಕೇಳ್ತೇವೆ ಅಂದ್ರೆ ದೇವ್ರ ಹತ್ರ ಕೇಳೋದು ನೀವು ದೇವ್ರ ಕೂಡ ಏನು ಮಾಡ್ಕೋ ನಿಮ್ಮ ಹೆಂಡತಿ ಮನೆ ಮಾಡ್ತೀರಾ? ಓಕೆ ಬಿಡಿ, ಆಯ್ತು. ಈಗ ನೋಡಿ ಟಾಪಿಕ್ ಹೇಳ್ತಿದ್ದೀನಿ ಕೇಳಿ, ಹಿಂಗೆ ಸುಮ್ಮನೆ ತಮಾಷೆ ಮಾತಾಡೋದು, ತಪ್ಪು ತಿಳ್ಕೊಬಿಡ್ಯಾರು. ಓಕೆ ನೋಡಿ, ಆ ಸಂದರ್ಭದಲ್ಲಿ ನೀವು ಹೆಂಗೆ ಉತ್ತರ ಕೊಡ್ಬೇಕು ಅಂದ್ರೆ ಅವರಿಗೆ, ನೋಡಿ ಸರ್, ನಿಮಗೆ ಮಕ್ಕಳಾದ್ರೆ ನಮಗೂ ಒಳ್ಳೆ ಹೆಸರು ಬರುತ್ತೆ ಕಂಪ್ನಿಗೆ, ಆಯ್ತಾ? ಒಂದು ಎಷ್ಟೆಷ್ಟೋ ಲಕ್ಷ ಗಟ್ಟಲೆ ಕಳೆದಿದ್ದೀರಾ, ಆಯ್ತಾ? ನಮ್ಮ ಕಂಪ್ನಿ ಪ್ರಾಡಕ್ಟ್ 3 ತಿಂಗಳು ಅಂದರೆ 8 ರಿಂದ 20 ಸಾವಿರ, ಒಂದು 20-25 ಸಾವಿರ ಆಗ್ಬೋದು. ಒಂದು ಅಲ್ಲಿಗೂ ಕನ್ವಿನ್ಸ್ ಆಗಿಲ್ಲ ಸರ್. ಒಂದು ಕೆಲಸ ಮಾಡೋಣ, ನೀವು ಇಷ್ಟು ಗ್ಯಾರಂಟಿ ಕೇಳ್ತಿದ್ದೀರಾ, ಏನು ಗ್ಯಾರಂಟಿ ಕೊಡ್ತೀರಾ, ದುಡ್ಡು ವಾಪಸ್ ಕೊಡ್ತೀರಾ, ಏನು ಗ್ಯಾರಂಟಿ ಕೊಡ್ತೀರಾ ಅಂತ ಕೇಳ್ತಿದ್ದೀರಾ. ಅವ್ರು ಹೇಳ್ತಾರೆ, ಇಲ್ಲ ಸರ್ ನಮ್ಗೆ ಭಾಳ ನೋವಾಗಿದೆ, ಭಾಳ ಕಳ್ಕೊಂಡಿದ್ದೀವಿ, ಅದಕ್ಕೆ ಕೇಳ್ತೀವಿ ಅಂತ. ಸರ್ ಎಷ್ಟು ಎಕರೆ ಇದೆ? ನಾನು ಕೇಳೋದು ನಿಮಗೆ ಎಷ್ಟು ಎಕರೆ ಇದೆ ಸರ್ ಹೊಲ ಅಂತೀನಿ. 8 ಎಕರೆ ಇದೆ ಅಂತ, ಕರೆಕ್ಟಾ? ಸರ್ ಒಂದು ಕೆಲಸ ಮಾಡೋಣ, ಮಕ್ಕಳಾಗ ತಗನ ನಾನು ಮೆಡಿಸಿನ್ ಫ್ರೀ ಕೊಡ್ತೀನಿ. ಮಕ್ಕಳಾದ್ರೆ 1 ಎಕರೆ ಹೊಲ ಕೊಡ್ಬೇಕು, ಅಗ್ರಿಮೆಂಟ್ ಮಾಡೋಣ ಸರ್. 1 ಎಕರೆ ಅಗ್ರಿಮೆಂಟ್ ಸರ್ ಹೊಲ. ಮಕ್ಕಳು ಆಗೋರ್ಗು ಬಿಡಲ್ಲ ಸರ್, ಕೊಡ್ತೀನಿ ಸರ್. ಮಕ್ಕಳಾದ್ರೆ 1 ಎಕರೆ ಹೊಲ ಕೊಡಿ ಸರ್, ಮಕ್ಕಳಾಗಿಲ್ಲ ಮೆಡಿಸಿನ್ ದುಡ್ಡು ಕೊಡ್ಬೇಡಿ ಸರ್, ಮೆಡಿಸಿನ್ ದುಡ್ಡು ಕೊಡ್ಬೇಡಿ ಸರ್. ನೋಡಿ ಏನಾಗುತ್ತೆ ನಿಮಗೆ ಇನ್ನೊಂದು, ನಾನು ಯಾಕೆ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತೀನಿ ಅಂದ್ರೆ ನನಗೆ ರಿಪೋರ್ಟ್ ಅರ್ಥ ಆಗುತ್ತೆ. ರಿಪೋರ್ಟ್ ಅಲ್ಲಿ ಅವ್ರಿಗೆ ಮಕ್ಕಳಾಗುತ್ತೆ ಕಾನ್ಫಿಡೆನ್ಸ್ ನನಗೆ ಗೊತ್ತಿದೆ, ಏನ್ ಪ್ರಾಬ್ಲಮ್ ಇದೆ, ಏನ್ ಪ್ರಾಡಕ್ಟ್ ಕೊಟ್ಟರೆ ಅವ್ರು ರೆಡಿ ಆಗ್ತಾರೆ ಅಂತ ನನಗೆ ಗೊತ್ತಿದೆ. ನನಗೆ ಗ್ಯಾರಂಟಿ ಬಂದಾಗ ನಾವು ಮಾಹಿತಿ 1 ಎಕರೆ ಅಗ್ರಿಮೆಂಟ್ ಮಾಡೋಣ ಸರ್. ಅಗ್ರಿಮೆಂಟ್ ಅಲ್ಲಿ ಬರೀನಾ ನನಗೇನಾದರೂ ರಿಜಿಸ್ಟರ್ ಕಂಪ್ನಿ ಪ್ರಾಡಕ್ಟ್ನ ರೈತರಲ್ಲಿ ಕೊಟ್ಟಿದ್ದಾರೆ, ನನಗೆ ರಿಸಲ್ಟ್ ಒಂದು ಮಕ್ಕಳ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಆದರೆ, ಆಯ್ತಾ, ನನ್ನ 1 ಎಕರೆ ಹೊರನ ಅವ್ರಿಗೆ ದಾನವಾಗಿ ಕೊಡ್ತಾ ಇದ್ದೀನಿ ಅಂತ ಅಗ್ರಿಮೆಂಟ್ ಅಲ್ಲಿ ಬರೋಣ. ನಾನು ಅದೇ ರೀತಿ ಸರ್ ಕೆಳಗಡೆ ಬರೀತೀನಿ, ನನ್ನ ಹೆಸರು ಲೋಹಿತ್ ರೆಡ್ಡಿ, ನಾನು ಇವ್ರಿಗೆ ಪ್ರಾಡಕ್ಟ್ನ ಕೊಡ್ತೀನಿ, ರಿಜಿಸ್ಟರ್ ಕಂಪ್ನಿ ಪ್ರಾಡಕ್ಟ್ನ ಕೊಡ್ತಾ ಇದ್ದೀನಿ, ಇವ್ರಿಗೆ 3 ಮಂತ್ಸ್ 4 ಮಂತ್ಸ್ ನಾನು ಈ ಪ್ರಾಡಕ್ಟ್ನ ಕೊಡ್ತೀನಿ ಅಂತ ಹೇಳಿದ್ದೀನಿ. ಈ ಪ್ರಾಡಕ್ಟು ಇವ್ರಿಗೆ ಏನಾದರೂ 4 ಮಂತ್ಸಲ್ಲಿ ಮಕ್ಕಳಾಗಿಲ್ಲ, 3 ಮಂತ್ಸಲ್ಲಿ ಇವರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿಲ್ಲ ಅಂದರೆ ನನ್ನ ಕಂಪನಿ ಏನು ಕೊಟ್ಟಿರ್ತಕ್ಕಂಥ ಪ್ರಾಡಕ್ಟ್ನ ಕಾಸ್ಟ್ ದುಡ್ಡು ಇಸ್ಕೊಳಲ್ಲ. ನಂದು ಹೋದ್ರೆ ಎಷ್ಟು? 10-15 ಸಾವಿರ DP ರೇಟಿಗೆ ಬಂದಿರುತ್ತೆ, ಕರೆಕ್ಟಾ? ನಾನು MRP ಬೇರೆ ಅಲ್ಲಿ MRP ಹಾಕಿರ್ತೀನಿ, ಕರೆಕ್ಟಾ? ಬಂದರೆ ಎಷ್ಟು? 1 ಎಕರೆ ಹೊಲ ಸಹ. ಅವಾಗ ಏನು ಮಾಡ್ತಾ ಗೊತ್ತಾ ವ್ಯಕ್ತಿ, ಇಷ್ಟು ಕಾನ್ಫಿಡೆನ್ಸ್ ಮಾತಾಡಿದ್ರೆ ನೀವು ಅಂದರೆ ಆಗುತ್ತೆ. ಒಂದ್ಸಲ ನೋಡೇ ಬಿಡೋಣ. ಅಗ್ರಿಮೆಂಟ್ ಮಾಡಕ್ಕೆ ಅಲ್ವಾ ಹೇಳ್ಬೋದು ಈ ಮಾತು? ಹಲೋ ಲೀಡರ್ಸ್, ಪ್ರಾಡಕ್ಟ್ ಟ್ರ್ಯಾಕ್ ಮಾಡ್ತೀರಾ? ಹೋಮ್ ಮೀಟಿಂಗ್ ಹೋಗ್ಬೇಕು, ಹೋಮ್ ಮೀಟಿಂಗ್ ಅಲ್ಲಿ ಹೋಗಿ ಹೆಲ್ತ್ ಅವೇರ್ನೆಸ್ ಅಷ್ಟೇ ಮಾತಾಡಬೇಕು. ಹೋಮ್ ಮೀಟಿಂಗ್ ಅಲ್ಲಿ ನೀವು ಪ್ರಾಡಕ್ಟ್ ನೋಡೋದಿರ್ಬೇಕು, ಪ್ರಾಡಕ್ಟ್ ನೋಡೋದಿದ್ರು ನಿಮ್ಮ ಹತ್ರ ಇದ್ರು ಇಲ್ಲ ಅಂತ ಇರಬೇಕು, ಆಯ್ತಾ? ಏನ್ ಪ್ರಾಡಕ್ಟ್ ಇದೆಯೋ ಅದನ್ನೇ ಮಾತಾಡಬೇಕು, ಏನ್ ಪ್ರಾಡಕ್ಟ್ ಇಲ್ಲೋ ಅದ್ರ ಬಗ್ಗೆ ಹೇಳಂಗಿಲ್ಲ, ಸರಿನಾ? ನಾಳೆಯಿಂದ ನೀವು ಪ್ಲಾನಿಂಗ್ ಹೋಗ್ತಿದ್ದೀರಾ ಅಂದ್ರೆ ಪ್ಲಾನಿಂಗ್ ಅಲ್ಲಿ 2 ವಿಧ, ಒಂದು ಪ್ರಾಡಕ್ಟ್ ನ ಸೇಲ್ ಮಾಡೋದು, 2 ಪ್ಲಾನ್ ನ ಸೇಲ್ ಮಾಡೋದು. ಏನ್ ಮಾಡೋದು? ಸೇಲ್ ಮಾಡೋದಲ್ಲ, ಶೇರ್ ಮಾಡೋದು, ಆಯ್ತಾ? ನಿಮ್ ಪ್ರಾಡಕ್ಟ್ ಯಾಕೆ ಕಾಸ್ಟ್ಲಿ ಅಂತ ಹೇಳ್ತಾರಲ್ಲ, ಅದು ಕೂತ್ರೆ ನಿಮ್ಗೆ ಹೇಳ್ಬಿಟ್ರೆ ನಾನು ಆಡಿ ಕಾರು, ಆಟೋ ಕಾರು. ಒಂದು ಇನ್ನೊಂದೇ ಗೊತ್ತಾ, ನಮ್ಮ ಪ್ರಾಡಕ್ಟ್ ನ ಸೇಲ್ ಮಾಡ್ಬೇಕು ಅಂದ್ರೆ ನೀವು 90 ಹಾಕೊಂಡು 90ನೂ ಹಾಕೊಂಡು ಹೋದ್ರೆ ಆಗಲ್ಲ. ಯಾಕೆ ನಮ್ಮ ಪ್ರಾಡಕ್ಟ್ ಒಂದು ಡ್ರೆಸ್ ಕೋಡ್ ಇರಬೇಕು ನಿಮಗೆ. ಯಾಕೆ ಅಂದ್ರೆ ನಮ್ದು ಪ್ರಾಡಕ್ಟ್ ಹೈ ಎಂಗೇಜಿಂಗ್ ಪ್ರಾಡಕ್ಟ್. ಏನ್ ಹೇಳಿ? ಹೈ ಎಂಗೇಜಿಂಗ್ ಪ್ರಾಡಕ್ಟ್. ಲೋ ಎಂಗೇಜಿಂಗ್ ಪ್ರಾಡಕ್ಟ್ ನ ಸೇಲ್ ಮಾಡಕ್ಕೆ ಡ್ರೆಸ್ ಕೋಡ್ ಬೇಕಿಲ್ಲ. ಹೈ ಎಂಗೇಜಿಂಗ್ ನ ಪ್ರಾಡಕ್ಟ್ ಸೇಲ್ ಮಾಡಕ್ಕೆ ಆಟಿಟ್ಯೂಡ್ ಬೇಕು, ಫೇಸ್ ಕೇರ್ ಇರಬೇಕು, ಚೆನ್ನಾಗಿ ಕಾಣಬೇಕು, ಡ್ರೆಸ್ ಕೋಡ್ ಇರಬೇಕು. ಸಕ್ಕರೆ ಮಾಡೋ ಅಂಗಡಿಗೆ ಸಕ್ಕರೆ ಮಾಡ್ತಾನಲ್ಲ ಅಂಗಡಿ ಬರೀನಾಗಿರ್ತಾನ ಶೆಟ್ರು, ಹೌದಾ? ಅಂಗಡಿ ಓನರು ಜಂಪರ್ ಅದಿರೋ ಬಟ್ಟೆ ಹಾಕೊಂಡು ಇಟ್ಕೊಂಡು ಸಕ್ಕರೆ ಕೊಡ್ತಾರೆ. ಸಕ್ಕರೆ ಮಾರಕ್ಕೆ ಏನಾದ್ರು ಮಾತಾಡ್ಬೇಕಾ? ನಮ್ಮ ಅಂಗಡಿಗೆ ಮಾತ್ರ ಸಿಗೋದು ಈ ಸಕ್ಕರೆ ದುಂಡು ಐತೆ, ಬಹಳ ಸ್ವೀಟ್ ಐತೆ, ಬೆಳೆ ಐತೆ, ಈ ಸಕ್ಕರೆ ತಿಂದ್ರೆ ಏನೋ ಆಗಲ್ಲ. ಲೋ ಎಂಗೇಜಿಂಗ್ ಪ್ರಾಡಕ್ಟ್ ಅದು, ಕರೆಕ್ಟ್ ಅಲ್ಲ? 20 ರೂಪಾಯಿ 30 ರೂಪಾಯಿ ಸಿಗ್ತದೆ.
ಒಂದು ಎರಡನೇದು ಎಲ್ಲ ಕಡೆ ಸಿಗುತ್ತೆ. ಆದರೆ ನಮ್ಮ ಪ್ರಾಡಕ್ಟು ಹೈ ಎಂಗೇಜಿಂಗ್ ಪ್ರಾಡಕ್ಟ್. ಹೈ ಎಂಗೇಜಿಂಗ್ ಪ್ರಾಡಕ್ಟ್ ಅಂದರೆ ಗೊತ್ತಾ, ಈ ಪ್ರಾಡಕ್ಟ್ನ ನೀವು ವಿಶೇಷವಾಗಿ ಹೇಳ್ತೀವಿ. ಯಾವುದು ಮೆಡಿಕಲ್ ಸ್ಟೋರ್ ಸಿಗಲ್ಲ, ಯಾವುದು ಇದರಲ್ಲಿ ಸಿಗಲ್ಲ, ರಿಟೇಲ್ ಶಾಪಲ್ಲಿ ಸಿಗಲ್ಲ. ಕರೆಕ್ಟಾ? ಇದನ್ನು ಹೇಳಬೇಕು ಅಂದರೆ ನಿಮ್ಮ ಹತ್ರ ಪ್ರಾಪರ್ ಡ್ರೆಸ್ಗೂ, ನಿಮ್ಮ ಹತ್ರ ನಾಲೆಡ್ಜ್ ಬೇಕು. ಹೆಲ್ತ್ ಕೇರಲ್ಲಿ ಕೆಲಸ ಮಾಡಬೇಕಂದ್ರೆ ನಾಲೆಡ್ಜ್ ಬೇಕು. ಓಕೆ, ಇನ್ನೊಂದು 20 ನಿಮಿಷದಲ್ಲಿ ಹಾಗೆ ಕೆಲಸ ಮುಗಿಸ್ಬೇಕು. 10 ನಿಮಿಷದಲ್ಲಿ ಆಗ್ಬೋದಾ? ಟೈಮ್ ಇದೆಯಾ? ಸಿಕ್ಕಾಬಿಟ್ಟೆ ನನಗೆ ಸಂತೋಷದಲ್ಲಿ ರುಬ್ಬಿಟ್ಟಿರೋದು ನನಗೆ ಹಾಕೊಂಡು 1 hour ಹೇಳಿದ್ರು. ಆಮೇಲೆ ಫೋನ್ ಮಾಡಿದ್ರು, ಇವತ್ತು 12 ಗಂಟೆ ಆದ್ರೂ ಬಿಡಂಗಿಲ್ಲ ಕಡೆ ನನಗೆ ಹೇಳ್ತದೆ ಎಲ್ಲ ನಾಲೆಡ್ಜ್ ಕೊಟ್ಟೋಗ್ಬೇಕು. ಸಿಕ್ತಾ ಹೆಲ್ತ್ ಕೇರ್ ಬಗ್ಗೆ ನಾಲೆಡ್ಜು? ಸಾಕಾ? ಈ ಫೀಲ್ಡಿಗೆ ಹೋಗಿ ಸಾಕಾ? ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಗ್ರಿಕಲ್ಚರ್.